ಹಾ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಟೋರೇಜ್. ಎಸ್, WPL ಗದ್ದಲ್ದಾಗ ಎಲ್ಲರೂ ಇಂಡಿಯಾ ಮ್ಯಾಚ್ ನಾಳೆ ಐತೆ ಅನ್ನೋದು ಒಂದಾಗ ಕಂಡು ಬಂದು ಮರ್ತೀರಿ. ಸೊ ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫಸ್ಟ್ ಓಡಿ ಐತಿ. ಸೊ ಓಡಿ ಅಂದ್ಕೊಂಡು ನಿಮ್ಗೆ ಗೊತ್ತಾಗಬೇಕು ಯಾರು ಬರ್ಲತ್ತಾರ. ನಾಳೆ ರೋಕೋ ಈಸ್ ಬ್ಯಾಕ್. ನಾಳೆ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಬ್ಯಾಕ್ ಬರ್ಲತ್ತಾರ. ಸೊ ಈ ಮ್ಯಾಚ್ ಎಲ್ಲಿ ನಡೀತೈತೆ ಅಂದ್ರೆ ವಡೋದರ್ನ ಕೊಂಬಿ ಸ್ಟೇಡಿಯಮ್ದಾಗ ಈ ಮ್ಯಾಚ್ ನಡೀತೈತಿ. ಸೊ ಈ ವಡೋದರ ಸ್ಟೇಡಿಯಂ ಅಂದ ಕೂಡ ಸಖತ್ ಮ್ಯಾಚ್ ನಡೆದವು. ಓಡಿ ಅಂದ್ರೆ ಭಾಳ ನಡೆದಿಲ್ಲ, ಒಂದು 5 ಮ್ಯಾಚ್ ನಡೆದವು ವಡೋದರ ಸ್ಟೇಡಿಯಮ್ದಾಗ. ಆದ್ರೂ ಒಟ್ಟು ಎಲ್ಲ ಸಖತ್ ಮ್ಯಾಚ್ ನಡೆದವು. ಸೊ ಈ ಸ್ಟೇಡಿಯಂನ ಸ್ಟಾಟ್ಸ್ಗೆ ಬಂದ್ರೆ ಈ ಸ್ಟೇಡಿಯಂ ಸ್ಟಾಟ್ಸ್ ಅಂತೂ ಸಖತ್. ಇನ್ನೊಂದು ಏನಂದ್ರೆ ಇಲ್ಲಿ ಓಡಿಯ ಒಳಗೆ ಇದು ಯಾರು ಬ್ಯಾಟಿಂಗ್ ಮಾಡ್ಯಾರ ಅಂದ್ರೆ ಚೇಸಿಂಗ್ ಟೀಮ್ ಹೆಚ್ಚು ಮ್ಯಾಚ್ ಗೆದ್ದೈತಿ. ಅದ್ರೊಳಗೆ 5 ಮ್ಯಾಚ್ ನಡೆದವು ಇಲ್ಲಿ. ಅದ್ರೊಳಗೆ ಬಾಲಿಂಗ್ ಫಸ್ಟ್ ಯಾರು ಬಾಲಿಂಗ್ ಮಾಡ್ಯಾರ ಅವರು 60% ಮ್ಯಾಚ್ ಗೆದ್ದಾರೋ, 40% ಅಷ್ಟೇ ಫಸ್ಟ್ ಬ್ಯಾಟಿಂಗ್. ಅಟೇನು ಹೆವಿ ಡಿಫರೆನ್ಸ್ ಇಲ್ಕರೆ, ಆದರೂ ಡಿಫರೆನ್ಸ್ ಐತಿ. 20% ಡಿಫರೆನ್ಸ್ ಐತಿ. ಸೊ ಅದು ಯಾಕೆ ಹಿಂದೆಡೆ ಎಫೆಕ್ಟ್ ಕೊಡ್ತಾರೆ, ಹಿಂದೆಡೆ ಹಾಕತಿ. ಸೊ ಅದಕ್ಕೆ ಐತಿ ಇಲ್ಲಿ ಫಸ್ಟ್ ಬಾಲಿಂಗ್ ಮಾಡಿದವ್ರು ಮ್ಯಾಚ್ ಹೆಚ್ಚಿಗಿದ್ದಾರೆ. ಸೊ ಟಾಸ್ ಗೆದ್ದವರು ಫಸ್ಟ್ ಬಾಲಿಂಗ್ ತೊಗೊಳ್ಳೋದು ಈಸಿ ಅಂದ್ರೆ ಏನೈತಿ, ಎಲ್ಲರೂ ಇದನ್ನ ಚೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆವ್ರೇಜ್ ಸ್ಕೋರ್ ಎಷ್ಟೈತಿ? 250 ಐತಿ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಸ್ಕೋರ್ 218 ಐತಿ. ಅಂದ್ರೆ ಸ್ವಲ್ಪ ಪಿಚ್ ಸ್ಲೋ ಆಕತೈತೆ. ಇಲ್ಲಿಂದ ನಮ್ಗೆ ಗುರ್ದು ಸಿಗ್ತೈತಿ. ಇನ್ನು ಬಿಟ್ರೆ ಇದೆಲ್ಲ ಬಿಟ್ರೆ ಹೈಯೆಸ್ಟ್ ಇಲ್ಲ, ಈ ಗ್ರೌಂಡ್ ಹೈಯೆಸ್ಟ್ 341 ಐತಿ, ಲೋಯೆಸ್ಟ್ ಒಂದು 148 ಐತಿ. ಇದೆಲ್ಲ ಆಯಿತು. ಈ ಗ್ರೌಂಡಿನ ಫುಲ್ ಸ್ಟಾಟ್ಸ್ ಎಲ್ಲ ಮುಗೀತು. ಹೈ ನನಗೆ ಒಂದು 314 ಅಂದ್ರೆ ಅಷ್ಟೇನು ಈಗಿನ ಓಡಿಯ ಕಾಲದಾಗಂತೂ ಹೈ ಅಂತೂ ಅಲ್ಲದು 314. ಸೊ ಓಕೆ, ಅದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ಈಗ ಪಿಚ್ ರಿಪೋರ್ಟ್ ಆಯ್ತಾ, ವೆನ್ಯೂ ರಿಪೋರ್ಟ್ ಆಯ್ತು. ಇನ್ನು ಇಲ್ಲಿ ಅಂದ್ರೆ ಪೇಸರ್ಸ್ಗಳು ಹೆಲ್ಪ್ ಸಿಗ್ತದೆ, ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೆ ಹೆಲ್ಪ್ ಸಿಗ್ತೈತಿ. ಅಟೆನ್ ತೆಲಿಕೊಡ್ಸೋ ಅವ್ರು ಸಿಗ್ತಿಲ್ಲ ಇಂಡಿಯನ್ ಬ್ಯಾಟ್ಸ್ಮನ್ಗಳು. ಇನ್ನು ಈ ಪಿಚ್ ರಿಪೋರ್ಟ್ ಮುಗೀತು, ವೆನ್ಯೂ ರಿಪೋರ್ಟ್ ಮುಗೀತು, ಎಲ್ಲ ಮುಗಿದಿದ್ದ ಕಡೆಯಿಂದ ನೆಕ್ಸ್ಟ್ ನಮ್ಮ ಇಂಡಿಯನ್ ಪ್ಲೇಯಿಂಗ್ 11 ಅಪ್ಡೇಟ್ ಬರ್ತಾವೆ. ಸ್ವಲ್ಪ ಇನ್ನೇನಂದ್ರೆ ಒಂದು ನೆಕ್ಸ್ಟ್ ಬರ್ಲತ್ತಿದ್ದ ಅಪ್ಡೇಟ್ ಏನಪ್ಪ ಅಂದ್ರೆ ಅದು ಪ್ಲೇಯಿಂಗ್ 11 ಬಗ್ಗೆ, ಇಂಡಿಯನ್ ಟೀಮ್ ಪ್ಲೇಯಿಂಗ್ 11 ಬಗ್ಗೆ ನೋಡ್ಕೊತ ಹೋಗೋಣ. ಸ್ಪೆಷಲ್ ಈಗ ನಾವು ಏನು ಎಡಿಷನ್ ಮಾಡ್ಲತ್ತಿನಾರ ಒಂದೇ ಟೀಮಿಂದಲ್ಲ, 2 ಟೀಮಿನ ಪ್ಲೇಯಿಂಗ್ 11 ಅಂದ್ರೆ ಇಂಡಿಯಾದು ಹೇಳ್ತೀವಿ, ಹಂಗೆ ನ್ಯೂಜಿಲ್ಯಾಂಡ್ದು 2 ಟೀಮಿನ ಪ್ಲೇಯಿಂಗ್ 11 ಹೇಳೋಣ ಅಂತೇಳಿ ಡಿಸೈಡ್ ಆಗಿ 2 ಟೀಮಿನ ಪ್ಲೇಯಿಂಗ್ 11 ಒಂದು ವಿಡಿಯೋ ಹೇಳ್ತೇನೆ. ಅಂದ್ರೆ ಓಕೆ, ಇವತ್ತು ಇಂಡಿಯಾ ಟೀಮ್ ಪ್ಲೇಯಿಂಗ್ 11 ಏನಿರ್ತೈತಿ ನ್ಯೂಜಿಲ್ಯಾಂಡ್ದವ್ರ ಮೇಲೆ ಅಂತಂದ್ರೆ ಓಪನಿಂಗ್ ಒಳಗೆ ರೋಹಿತ್ ಶರ್ಮಾ ಆ್ಯಂಡ್ ಶುಭ್ಮನ್ ಗಿಲ್ ಬಂದೇ ಬರೋಕೆ, ಅದಕ್ಕೆ ಕ್ಯಾಪ್ಟನ್ ಅವ್ರು ಬರತ್ತಾರೋ. ಸೊ ಶುಭ್ಮನ್ ಗಿಲ್ ಜೋಡಿ ರೋಹಿತ್ ಶರ್ಮಾ ಓಪನಿಂಗ್ ಬಂದ್ರೆ, 3ನೇ ನಂಬರ್ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೋ, 4ನೇ ನಂಬರ್ ನಮ್ಮ ಶ್ರೇಯಸ್ ಅಯ್ಯರ್ ಬ್ಯಾಕ್ ಇಂಜುರಿ ಆದ್ಮೇಲೆ ಬಾಲ್ಸ್ ಆದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡ್ಯಾರು. ಸೊ ಚಲೋ ಆಡ್ಲತ್ತ ಅನ್ಕೋತೀನಿ. ಇನ್ನು 5ನೇ ನಂಬರ್ ಐತೆ 5ನೇ ನಂಬರ್ ವಾಷಿಂಗ್ಟನ್ ಸುಂದರ. ಓಕೆ, ನಾ KL ರಾಹುಲ್ ವಾಷಿಂಗ್ಟನ್ ಸುಂದರ್ನ ಹಾಕೋರಿ. ಓಕೆ, 5ನೇ ನಂಬರ್ ವಾಷಿಂಗ್ಟನ್ ಸುಂದರ್, 6ನೇ ನಂಬರ್ KL ರಾಹುಲ್, 7ನೇ ನಂಬರ್ ಏನಂತೇಳಿ ರವೀಂದ್ರ ಜಡೇಜಾ, 8ನೇ ನಂಬರು ಹರ್ಷಿತ್ ರಾಣಾ ಅಂದ್ರೆ ಫಿಕ್ಸ್ ಇರತ್ತಾರೋ. ಇನ್ನು 9ನೇ ನಂಬರ್ ಏನೈತಿ ಕುಲ್ದೀಪ್ ಯಾದವ್. ಸೊ ಯಾರಿಗೆ ಬೇಬೇಡ್ರಿ, ಹರ್ಷಿತ್ ರಾಣಾ ಗಂಭೀರ್ ಅವ್ರು ಹೇಳ್ಬಿಡ್ತು. ಮತ್ತು ಇನ್ನು 10ನೇ ನಂಬರ್ ಏನೈತಿ RCB ಸಿಂಗ್, 11ನೇ ನಂಬರ್ ಮೊಹಮ್ಮದ್ ಸಿರಾಜ್ ಅವರು. ಸೊ ಇದು ಒಳ್ಳೆ ಕೆಲಸ ಏನು ಮಾಡ್ಯಾರ ಅಂದ್ರೆ ಪ್ರಸಿದ್ಧ ಕೃಷ್ಣ ಹೇಳಕ್ಕೆ ಬರೋದು. ಪ್ರಸಿದ್ಧ ಕೃಷ್ಣ ಚಲೋ ತಂಗ ಇರತ್ತಾರ ವಿಜಯ್ ಹಜಾರ್ ಒಳಗೆ. ಮಾನ್ಯ ಹೊಸ ಪಕಡಿ ಕಡೆ ಮಾಡಿದಕ್ಕೆ ಈಗೆಲ್ಲ ಸಖತ್ ಬಾಲಿಂಗ್ ಹಾಕ್ಲತ್ತಾರ. ಸೊ ಯಾಕೋ ಮೊಹಮ್ಮದ್ ಸಿರಾಜ್ ಅವ್ರು ಲಾಸ್ಟ್ ಟೈಮ್ಗೆ ತೊಗೊಂಡಂಗೆ ಕಾಣಿಸ್ಲತ್ತಾರ. ಯಾಕೋ ಇದು T20 ಸ್ಕ್ವಾಡ್ನ ಅಟ್ಟಿದ್ರು ಮೊಹಮ್ಮದ್ ಸಿರಾಜ್ ಅವರು ಅಂದ್ರು ಹಾಕೊಂಡವ್ರು ಮಾತೊಳೆ ತಿರ್ಗಾ. ಓಕೆ, ಇಟ್ ಈಸ್ ವೆರಿ ಗುಡ್. ಎದಕ್ಕಾರ RCB ಸಿಂಗ್, ಪ್ರಸಿದ್ಧ ಕೃಷ್ಣ ಮತ್ತು ಹಿಂಗೆಲ್ಲ ಎಕ್ಸ್ಪೀರಿಯನ್ಸ್ ಆಕೈತಲ್ಲ. ಸೊ ಮೊಹಮ್ಮದ್ ಸಿರಾಜ್ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅದಾರ ಓಡಿಯಾದಾಗ, ಅದು ಖುಷಿ. ಓಕೆ, ಈಗ ಅದು ಆಯಿತು. ಇನ್ನು ನ್ಯೂಜಿಲ್ಯಾಂಡ್ ಟೀಮಿಂದು ನೋಡ್ಕೊತ ಹೋಗೋನು. ಓಕೆ, ನ್ಯೂಜಿಲ್ಯಾಂಡ್ ಪ್ಲೇಯಿಂಗ್ 11 ನೋಡ್ಕೊತ ಹೋಗೋನು. ಏನಂದ್ರೆ ಓಪನಿಂಗ್ ಒಳಗೆ ಡೆವನ್ ಕಾನ್ವೆ, ಅವ್ರ ಜೊತೆ ವಿಲ್ ಯಂಗ್ ಬರ್ತಾರೋ. 3ನೇ ನಂಬರ್ ಡೇಲ್ ಮಿಚೆಲ್, 4ನೇ ನಂಬರ್ ಗ್ಲೇನ್ ಫಿಲಿಪ್ಸ, 5ನೇ ನಂಬರ್ ಮೈಕಲ್ ಬ್ರೆಸ್ವೆಲ್ ಆಸ್ ಎ ಕ್ಯಾಪ್ಟನ್ ಆಗಿ ಬರ್ಲತ್ತಾರು. ಇನ್ನು 6ನೇ ನಂಬರ್ ಐತಿ ಟಾಮ್ ಹೇ, ಇವ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಮತ್ತು ಅವ್ರದಾಗಿಂದ ಬೆನ್ ಕ್ಲರ್ಕ್, ಕೈಲ್ ಜೇಮಿಸನ್, ಜೇಕಬ್ ಡಫಿ ಅದಾರ್ಥ ಅಪ್ಡೇಟ್ ಐತಿ. ಸೊ ಅವರು ಆಡ್ತಾರೆ, ನೋಡ್ಬೇಕು. ನ್ಯೂಜಿಲ್ಯಾಂಡ್ ಅವ್ರ ಬಗ್ಗೆ ಅಷ್ಟು ಸಿಗೋವಲ್ತ. ನಾ ಏನು ಹೇಳ್ತೀನಿ ನಿಮ್ಗೆ, ಗೂಗಲ್ದಾಗ ಸಿಗೋದೈತಿ, ಸಿಗೋದೈತಿ ನ್ಯೂಜಿಲ್ಯಾಂಡ್ದವ್ರ ಪ್ಲೇಯಿಂಗ್ 11. ಸೊ ಅದಕ್ಕೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ 11 ಕರೆಕ್ಟ್ ಏನೇ. ಸೊ ನಿಮ್ಗೆ ಏನು ಬೇಕು, ಇಂಡಿಯಾದ ಪ್ಲೇಯಿಂಗ್ 11 ಬೇಕು. ಓಕೆ, ಅದು ತಿಳ್ಕೊಂಡ್ರೆ ಸಾಕು, ನಮ್ಮ ಕಷ್ಟ ನೀವು ತಿಳ್ಕೊರಿ. ಎಸ್, ಪ್ಲೇಯಿಂಗ್ 11 ಆಯ್ತು, ಎಲ್ಲ ಆಯ್ತು. ನೆಕ್ಸ್ಟ್ ಬರ್ಲತ್ತಿದ್ದು ಪ್ರಿಡಿಕ್ಷನ್ ಕಡೆ. ನಾ ಹೇಳ್ತಿದ್ದು WPLದಾಗ ಆಯ್ತು, ಎಲ್ಲ ಕಡೆ ಆಯ್ತು. ಪ್ರಿಡಿಕ್ಷನ್ ಒಂದು ಕರೆಕ್ಟ್ ಐತಿ, ಒಂದು ತಪ್ಪ ಐತಿ. ಸೊ ಅದಕ್ಕೆ ಪ್ರಿಡಿಕ್ಷನ್ ಕಡೆ ಬಂದ್ರೆ ಇವತ್ತಿನ ಮ್ಯಾಚ್ ಇಂಡಿಯಾದವ್ರಿಗೆ ಗೆಲ್ತಾರೆ ಹೇಳ್ತೆ. ಸೊ ನೋಡು ಏನಾಗೈತೆ ವಿಡಿಯೋ ಮ್ಯಾಚ್ ಅಂತೇಳಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.